BA 6ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ನಿನ್ನೆಯ ಕ್ಲಾಸ್ನಲ್ಲಿ ನಾವುಗಳು ಸಾರ್ವಜನಿಕ ನೀತಿಯನ್ನು ರೂಪಿಸುವಲ್ಲಿ ಶಾಸಕಾಂಗದ ಪಾತ್ರ ಈ ವಿಷಯದ ಮೇಲೆ ಚರ್ಚೆ ಮಾಡಿದ್ದೀವಿ. ಇವತ್ತು ಸಾರ್ವಜನಿಕ ನೀತಿಯನ್ನು ರೂಪಿಸುವಲ್ಲಿ ಕಾರ್ಯಾಂಗದ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನಾವು ಈಗಾಗಲೇ ಹಲವು ಸಂದರ್ಭ ಸನ್ನಿವೇಶಗಳಲ್ಲಿ ಜೊತೆಗೆ ಭಾರತದ ಸಂವಿಧಾನವನ್ನು ಅಧ್ಯಯನ ಮಾಡುವಂಥ ಸಮಯದಲ್ಲಿ ಭಾರತದಲ್ಲಿ ಸಂಸದೀಯ ಕಾರ್ಯಾಂಗ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಜೊತೆಗೆ ಸಂಸದೀಯ ಕಾರ್ಯಾಂಗದಲ್ಲಿ 2 ಪ್ರಕಾರದ ಕಾರ್ಯಾಂಗಗಳಿರ್ತವೆ. ಒಂದು ನೈಜ ಕಾರ್ಯಾಂಗ, ಇನ್ನೊಂದು ನಾಮಮಾತ್ರ ಕಾರ್ಯಾಂಗ ಅಂತ. ರಾಷ್ಟ್ರಪತಿಯವರನ್ನು ಭಾರತದ ನಾಮಮಾತ್ರ ಕಾರ್ಯಾಂಗ ಅಂತ ಕರೆದರೆ, ಪ್ರಧಾನಮಂತ್ರಿಯವರ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸುವ ಮಂತ್ರಿಮಂಡಲವನ್ನು ನೈಜ ಕಾರ್ಯಾಂಗವೆಂದು ಕರೆಯುತ್ತೇವೆ. ಭಾರತದ ಸಂವಿಧಾನ ರಾಷ್ಟ್ರಪತಿಯವರಿಗೆ ಎಲ್ಲ ಕಾರ್ಯಾಂಗಿ ಅಧಿಕಾರಗಳನ್ನು ನೀಡಿದ್ದರೂ ಕೂಡ ಸಂಸದೀಯ ವ್ಯವಸ್ಥೆಯ ಸಂಪ್ರದಾಯಗಳ ಪ್ರಕಾರ ಅವರು ಅವುಗಳನ್ನು ಚಲಾಯಿಸದೆ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಮಂತ್ರಿಮಂಡಲ ಈ ಅಧಿಕಾರಗಳನ್ನು ಚಲಾಯಿಸ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಸಂವಿಧಾನದ ಮುಖ್ಯಸ್ಥರಾದಂಥ ರಾಷ್ಟ್ರಪತಿಗಳು ಕಾರ್ಯಾಂಗದ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಆದರೆ ಬ್ರಿಟಿಷ್ ಮಾದರಿ ಸರ್ಕಾರವನ್ನು ಒಪ್ಪಿಕೊಂಡಿರುವಂಥ ನಾವುಗಳು ಬ್ರಿಟನ್ನಿನಲ್ಲಿ ಯಾವ ರೀತಿ ರಾಣಿ ಅಥವಾ ಅರಸ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದಾರೋ, ಅಂದರೆ ಎಲ್ಲ ಅಧಿಕಾರಗಳು ಅವರ ಕೈಯಲ್ಲಿದ್ದರೂ ಯಾವುದನ್ನೂ ಚಲಾಯಿಸದೆ ಆ ಅಧಿಕಾರವನ್ನು ಮಂತ್ರಿಮಂಡಲಕ್ಕೆ ಬಿಟ್ಟುಕೊಟ್ಟಿದ್ದಾರೋ ಅಂಥ ಒಂದು ವ್ಯವಸ್ಥೆಯನ್ನು ನಾವುಗಳು ಭಾರತದಲ್ಲಿ ಕಾಣ್ತಾ ಇದ್ದೀವಿ. ಈ ವ್ಯವಸ್ಥೆ ಅಮೇರಿಕೆಯಲ್ಲಿ ಕಂಡುಬರೋದಿಲ್ಲ. ಏಕೆಂದರೆ ಅಮೇರಿಕೆಯಲ್ಲಿ ಅಧ್ಯಕ್ಷೀಯ ಕಾರ್ಯಾಂಗವಿದೆ. ಇದನ್ನೇ ಬೇರೆ ರಾಷ್ಟ್ರಗಳಿಗೆ ನಾವು ಹೋಲಿಕೆ ಮಾಡಿ ನೋಡಲಾಗಿ ಅಲ್ಲಿರುವಂಥ ಕಾರ್ಯಾಂಗಗಳು ಬೇರೆ ಬೇರೆಯಾಗಿರುವುದನ್ನು ನಾವು ಕಾಣ್ತಾ ಇದ್ವಿ. ಇದಕ್ಕೆ ಮೂಲ ಕಾರಣ ಅಲ್ಲಿಯ ಸಂವಿಧಾನ ಮತ್ತು ಅಲ್ಲಿಯ ಆಡಳಿತ ವ್ಯವಸ್ಥೆ. ನಾವು ಭಾರತದಲ್ಲಿ ಸಂಸದೀಯ ಸರ್ಕಾರವನ್ನು ಅಳವಡಿಸಿಕೊಂಡಿದ್ದೀವಿ ಅಂದ ಕೂಡಲೇ ಒಂದು ಮಾತನ್ನು ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕಾದದ್ದು ಏನಪ್ಪ ಅಂತಂದರೆ, ಮಂತ್ರಿಮಂಡಲವೇ ನೀತಿ ನಿರೂಪಣೆಯಲ್ಲಿ ಪರಮೋಚ್ಚ ಅಧಿಕಾರವನ್ನು ಹೊಂದಿದೆ. ಕ್ಯಾಬಿನೆಟ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಮ್ಯಾಗ್ನೆಟ್ ಆಫ್ ಪಾಲಿಸಿ ಅಂತ ಒಬ್ಬ ಚಿಂತಕ ಹೇಳ್ತಾ ಇದ್ದಾನೆ. ಕ್ಯಾಬಿನೆಟ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಅ ಮ್ಯಾಗ್ನೆಟ್ ಆಫ್ ಪಾಲಿಸಿ. ರಾಷ್ಟ್ರದ ನೀತಿ ರೂಪಣೆಯಲ್ಲಿ ಕ್ಯಾಬಿನೆಟ್ ಲೋಹ ಚುಂಬಕದಂತೆ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನು ನಮಗೆಲ್ಲಿ ಹೇಳ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಸಂಸದೀಯ ಸರ್ಕಾರದಲ್ಲಿ 2 ಕಾರ್ಯಾಂಗಗಳಿರ್ತವೆ, ನೈಜ ಮತ್ತು ನಾಮಮಾತ್ರ ಅಂತೇಳಿ. ಆದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಕಾರ್ಯಾಂಗದ ಕಾರ್ಯವೈಖರಿಯನ್ನು ನಾವು ಅಧ್ಯಯನ ಮಾಡಿದಾಗ ಅಲ್ಲಿ ಯಾವುದೇ ಪ್ರಕಾರದ ಸರ್ಕಾರವಿದ್ದರೂ ಎಲ್ಲ ರಾಷ್ಟ್ರಗಳಲ್ಲಿ ಮುಖ್ಯವಾಗಿ 2 ಪ್ರಕಾರದ ಕಾರ್ಯಾಂಗಗಳದಾವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅದಕ್ಕೆ ನಾವು ಒಂದು ರಾಜಕೀಯ ಕಾರ್ಯಾಂಗ, ಇನ್ನೊಂದು ಆಡಳಿತಾತ್ಮಕ ಅಂತ ಕರಿತಾ ಇದ್ವಿ, ಅಥವಾ ಶಾಶ್ವತ ಕಾರ್ಯಾಂಗ ಅಂತ ಕರಿತಾ ಇದ್ವಿ. ಅಂದರೆ ಭಾರತದಲ್ಲಿ ಮಂತ್ರಿಮಂಡಲವನ್ನು ನಾವು ರಾಜಕೀಯ ಕಾರ್ಯಾಂಗವಂತ ಕರೆದರೆ, ಈ ನೌಕರಶಾಹಿ ವರ್ಗ ಅಥವಾ ಸರ್ಕಾರಿ ನೌಕರರು ಅಂತ ಯಾರನ್ನು ಕರಿತಾ ಇದ್ದೀವಿ, ಇದನ್ನು ನೌಕರಶಾಹಿ ವರ್ಗ ಅಂತ ಕರಿತಾ ಇದ್ದಾರೆ, ಬ್ಯೂರೋಕ್ರಸಿ ಅಂತೇಳಿ. ಈ ನೌಕರಶಾಹಿ ವರ್ಗ ಶಾಶ್ವತ ಕಾರ್ಯಾಂಗವಾಗಿದೆ. ಮಂತ್ರಿಮಂಡಲ ಬದಲಾದರೂ, ಮಂತ್ರಿಗಳು ಬದಲಾದರೂ, ಮಂತ್ರಿಮಂಡಲದ ಅಧಿಕಾರಾವಧಿ
ಆಯಾ ರಾಷ್ಟ್ರಗಳಲ್ಲಿ ಬೇರೆ ಬೇರೆಯಾಗಿದ್ದು ಭಾರತದಲ್ಲಿ 5 ವರ್ಷ ಇದ್ದರೂ 5 ವರ್ಷಕ್ಕೆ ಆ ಮಂತ್ರಿಮಂಡಲ ಬದಲಾದ ನಂತರ ಇಲ್ಲಿ ನೌಕರಶಾಹಿ ವರ್ಗ ಬದಲಾಗುವುದಿಲ್ಲ. ನಾನು ಒಂದು ಉದಾಹರಣೆಯನ್ನು ಇಲ್ಲಿ ತಮ್ಮ ಗಮನಕ್ಕೆ ಇಡ್ಲಿಕ್ಕೆ ಗಮನಿಸ್ತಾ ಇದ್ದೀನಿ. ಬಹುಶಃ ಮೊಂಟೆಕ್ಸಿಗ್ ಅಹಲುವಾಲಿಯಾ ಅಂತ ಹೆಸರು ಇರಬೇಕು ಅವ್ರದ್ದು. ಅವರು ಸುಮಾರು 15 ವರ್ಷಗಳವರೆಗೆ ಭಾರತದ ಹಣಕಾಸು ಸಚಿವಾಲಯವನ್ನು ನೋಡಿಕೊಳ್ತಾ ಇದ್ದರು, ಸಚಿವರ ಕಾರ್ಯದರ್ಶಿಯಾಗಿ. ಅಂದರೆ ಮಂತ್ರಿಗಳು ಬದಲಾದರೆ, ಈಗ ಕೃಷಿ ಮಂತ್ರಿ ಎಕ್ಸ್ ಇದ್ದು ಕೃಷಿ ಮಂತ್ರಿ ವಾಯ್ ಆದರೂ ಕೂಡ ಆ ಕಾರ್ಯಾಲಯದಲ್ಲಿ ಯಾರು ಮುಖ್ಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಆ ಸಚಿವಾಲಯದಲ್ಲಿ ಯಾರು ಮುಖ್ಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ಬದಲಾಗೋದಿಲ್ಲ. ಅವರು ವರ್ಗಾವಣೆ ಆಗ್ತಾ ಇದ್ದಾರೆ. ಬಹುಶಃ ಕೃಷಿ ಸಚಿವಾಲಯದಲ್ಲಿ ಮತ್ತೊಮ್ಮೆ ಮುಂದಕ್ಕೆ ಹೋಗ್ಬೋದು. ಆದರೆ ಈ ಮಂತ್ರಿಗಳು ರಾಜೀನಾಮೆ ಕೊಟ್ಟಾಗ, ಮಂತ್ರಿಮಂಡಲ ರಾಜೀನಾಮೆ ಕೊಟ್ಟಾಗ, ಅಥವಾ ವೈಯಕ್ತಿಕ ಮಂತ್ರಿ ರಾಜೀನಾಮೆ ಕೊಟ್ಟಾಗ, ಅಥವಾ ಮಂತ್ರಿಮಂಡಲ ಅಧಿಕಾರ ಕಳೆದುಕೊಂಡಾಗ, ಉದಾಹರಣೆಗೆ ಕರ್ನಾಟಕದಲ್ಲಿ ಬೊಮ್ಮಾಯಿ ಸರ್ಕಾರ ಅಧಿಕಾರ ಕಳೆದುಕೊಂಡು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂತು. ಇಂಥ ಸನ್ನಿವೇಶಗಳು ಬಂದಾಗ ಈ ಶಾಶ್ವತ ಕಾರ್ಯಾಂಗ ಅಥವಾ ನೌಕರಶಾಹಿ ವರ್ಗ ಅಂತ ಹೇಳ್ತಾ ಇದ್ದೀವಿ, ಇದು ರಾಜೀನಾಮೆ ಕೊಡೋದಿಲ್ಲ, ಇದು ಬದಲಾಗೋದಿಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇದು ಶಾಶ್ವತವಾಗಿರ್ತಾ ಇದೆ. ಈ ಎರಡು ಕಾರ್ಯಾಂಗಗಳಲ್ಲಿ ರಾಜಕೀಯ ಕಾರ್ಯಾಂಗ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಒಳಗೊಂಡಿದೆ. ಶಾಶ್ವತ ಕಾರ್ಯಾಂಗ ಕೇಂದ್ರ ಅಥವಾ ರಾಜ್ಯ ಸರ್ಕಾರ. ಇದು ನಾನು ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಅಂತ ಯಾವಾಗ ಕೇಂದ್ರಕ್ಕೆ ಹೇಳ್ತಾ ಇದ್ದೀನಿ, ಅದೇ ಮುಖ್ಯಮಂತ್ರಿ, ಮಂತ್ರಿಮಂಡಲ ಮತ್ತು ರಾಜ್ಯಪಾಲರು ಅಂತ ರಾಜ್ಯಕ್ಕೆ ಅನ್ವಯವಾಗ್ತದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇವರು ರಾಜಕೀಯ ಕಾರ್ಯಾಂಗವನ್ನು ನಿರ್ಮಾಣ ಮಾಡಿದರೆ ಸಚಿವಾಲಯ ಅಂತೇನು ಕರಿತಾ ಇದ್ದೀವಿ, ಕೇಂದ್ರ ಸಚಿವಾಲಯ ಅಂತ ಏನು ಕರೀತಾ ಇದ್ದೀವಿ, ಅದು ಶಾಶ್ವತ ಕಾರ್ಯಾಂಗ ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರ ನಾಯಕತ್ವದಲ್ಲಿ ಏನು ಮಂತ್ರಿಮಂಡಲ ಇದೆ ಅದಕ್ಕೆ ನಾವು ಕ್ಯಾಬಿನೆಟ್ ಮಾದರಿಯ ಸರ್ಕಾರ ಅಂತಲೂ ಕರೀತಾ ಇದ್ದೀವಿ, ಅಥವಾ ಕ್ಯಾಬಿನೆಟ್ ಅಂತ ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ. ಆದರೆ ಎಲ್ಲ ಮಂತ್ರಿಗಳು ಕ್ಯಾಬಿನೆಟ್ ಮಂತ್ರಿಗಳಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಸಂವಿಧಾನದ ಬಗ್ಗೆ ಸಂವಿಧಾನವನ್ನು ಅಧ್ಯಯನ ಮಾಡುವಂಥ ಸಮಯದಲ್ಲಿ ಚರ್ಚೆ ಮಾಡಿದ್ದೀವಿ. ಈ ಕ್ಯಾಬಿನೆಟ್ ಮಾದರಿಯ ಸರ್ಕಾರ ರಾಷ್ಟ್ರದ ಎಲ್ಲ ನೀತಿ ಮತ್ತು ಧೋರಣೆಗಳನ್ನು ರೂಪಿಸುವ ಒಂದು ಪರಮೋಚ್ಚ ಸಂಸ್ಥೆ ಅಥವಾ ವ್ಯವಸ್ಥೆ ಆಗಿದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ನಮ್ಮ ರಾಷ್ಟ್ರದ ಆಡಳಿತ, ನಮ್ಮ ರಾಷ್ಟ್ರದ ವ್ಯವಸ್ಥೆ, ನಮ್ಮ ರಾಷ್ಟ್ರದ ಆಂತರಿಕ ಮತ್ತು ವಿದೇಶಾಂಗ ನೀತಿ ಇವುಗಳನ್ನು ರೂಪಿಸುವ ಕೆಲಸವನ್ನು ಮಾಡುವುದು ನಮ್ಮ ಮಂತ್ರಿಮಂಡಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ರೀತಿ ನೀತಿ ಮತ್ತು ಧೋರಣೆಗಳನ್ನು ರೂಪಿಸುವಂಥ ಸಮಯದಲ್ಲಿ ಸಚಿವಾಲಯ ಅವರಿಗೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅದಕ್ಕೆ ಮೂಲ ಕಾರಣ ಮಂತ್ರಿಗಳಿಗೆ ಇಲಾಖೆಯ ಸಂಪೂರ್ಣ ತಿಳುವಳಿಕೆ ಅಥವಾ ಅರಿವು ಅಥವಾ ಜ್ಞಾನ ಇಲ್ಲದೇ ಇರುವುದು ಅಂತ ಒಂದು ಮಾತನ್ನು ಹೇಳಿದರೆ, ಎರಡನೆಯದು ಈ ಶಾಶ್ವತ ಕಾರ್ಯಾಂಗಕ್ಕೆ ಆಳವಾದ ಆಡಳಿತದ ಅನುಭವ ಇರ್ತಾ ಇದೆ. ಮಂತ್ರಿಗಳು ಇಂದು ಬರ್ತಾರೆ, ನಾಳೆ ಹೋಗ್ತಾರೆ. ಆದರೆ ಈ ನೌಕರಶಾಹಿ ವರ್ಗ ಹಂಗಿಲ್ಲ. 1989ರಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ 1989ರಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಒಬ್ಬರು ಮಂತ್ರಿ ಇದ್ದರು. ಅವರನ್ನು ಅವರ ಕ್ಷೇತ್ರದಲ್ಲಿ ಸತ್ಕಾರ ಮಾಡಲಿಕ್ಕೆ ನಿನ್ನೆ ಮಂತ್ರಿಯಾಗಿದ್ದಾರೆ, ಇವತ್ತು ಅವ್ರ ಕ್ಷೇತ್ರದಲ್ಲಿ ಸತ್ಕಾರ ಮಾಡಿ ಇಟ್ಕೊಂಡಿದ್ದಾರೆ. ಆದರೆ ಅಷ್ಟರಲ್ಲಿ ಬೊಮ್ಮಾಯಿ ಸರ್ಕಾರ ಬಿದ್ದು ಹೋಗ್ತಾ ಇದೆ, ಅವರ ಅಧಿಕಾರ ಕೂಡ ಹೋಗ್ತಾ ಇದೆ. ಬರುವಾಗ ಸರ್ಕಾರಿ ಕಾರಿನಲ್ಲಿ ಬಂದಂಥ ಈ ಮಂತ್ರಿ ಮನೆಗೆ ವಾಪಸ್ ಹೋಗಬೇಕಾದ್ರೆ ಖಾಸಗಿ ಕಾರಿನಲ್ಲಿ ಹೋಗಬೇಕಾಗ್ತಾ ಇದೆ. ಅದು ಶಾಶ್ವತ ಕಾರ್ಯಾಂಗಕ್ಕೆ ಅನ್ವಯವಾಗೋದಿಲ್ಲ. ಅವರು ಒಮ್ಮೆ ತಮ್ಮ ಜವಾಬ್ದಾರಿಯನ್ನು ವಹಿಸಿಕೊಂಡರೆ ನಿವೃತ್ತಿಯ ವಯಸ್ಸಿನವರೆಗೆ, ಅದು 58, ಒಂದು ರಾಜ್ಯದಲ್ಲಿ 58 ಇದೆ, ಒಂದು ರಾಜ್ಯದಲ್ಲಿ 60 ಇದೆ, ಕೆಲವು
ವಿಭಾಗಗಳಲ್ಲಿ, ಉದಾಹರಣೆಗೆ ವಿಶ್ವವಿದ್ಯಾನಿಲಯಗಳಲ್ಲಿ 62 ಇದೆ. ಅವರು ನಿವೃತ್ತಿಯ ವಯಸ್ಸನ್ನು ತಲುಪುವವರೆಗೆ ಆ ಕ್ಷೇತ್ರದಲ್ಲಿ, ಆ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇವುಗಳ ಜೊತೆಗೆ ಇನ್ನು ಕೆಲವು ಅಂಗಗಳು, ಉದಾಹರಣೆಗೆ ಭಾರತದಲ್ಲಿ ಹಣಕಾಸು ಆಯೋಗ, ನೀತಿ ಆಯೋಗ, ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ, ಇಂಥವುಗಳು ನೀತಿ ರೂಪದಲ್ಲಿ, ಯಾಕಂದರೆ ಈಗ ನಾವು ಹೊಸ ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತೇನು ಕರೀತಾ ಇದ್ದೀವಿ, ಇವುಗಳನ್ನು ರೂಪಿಸಲಿಕ್ಕೆ ಕೆಲವು ಆಯೋಗಗಳು ಕೂಡ ರಚನೆ ಆಗ್ತಾ ಇದ್ದಾವೆ. ಈ ಆಯೋಗಗಳು ಕೂಡ, ಅದು ಮಹಿಳಾ ಆಯೋಗ ಇರ್ಬೋದು, ಹಿಂದುಳಿದ ವರ್ಗಗಳ ಆಯೋಗ ಇರ್ಬೋದು, ಅಲ್ಪಸಂಖ್ಯಾತರ ಆಯೋಗ ಇರ್ಬೋದು, ಈ ಆಯೋಗಗಳು ಕೂಡ ನೀತಿ ರೂಪಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಮುಖ್ಯ ವಿಷಯಕ್ಕೆ ಬಂದರೆ, ಕಾರ್ಯಾಂಗ ಈ ನೀತಿ ರಚಿಸುವಲ್ಲಿ ಅಥವಾ ಸಾರ್ವಜನಿಕ ನೀತಿ ರೂಪಿಸುವಲ್ಲಿ ಯಾವ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಒಂದೊಂದಾಗಿ ನೋಡ್ಕೊತ ಹೋದರೆ, ಮೊದಲನೇದಾಗಿ ಕೇಂದ್ರ ಸಚಿವ ಸಂಪುಟವನ್ನು ನಾವು ನೋಡಬೇಕು, ಅಥವಾ ಮಂತ್ರಿಮಂಡಲ ಅಂತ ಕರಿತಿದ್ವಿ, ಕೇಂದ್ರ ಮಂತ್ರಿಮಂಡಲ. ಈ ಮಂತ್ರಿಮಂಡಲದಲ್ಲಿ ನಾವು 5 ಪ್ರಕಾರಗಳ ಮಂತ್ರಿಗಳನ್ನ ಕಾಣ್ತಾ ಇದ್ದೀವಿ. ಕ್ಯಾಬಿನೆಟ್ ಮಂತ್ರಿಗಳು, ಕ್ಯಾಬಿನೆಟ್ ಹಂತದ ಮಂತ್ರಿಗಳು, ಸ್ವತಂತ್ರ ಮಂತ್ರಿಗಳು, ರಾಜ್ಯ ಮಂತ್ರಿಗಳು, ಹಾಗೂ ಸಂಸದೀಯ ಕಾರ್ಯದರ್ಶಿಗಳು ಅಂತ ಕರೀತಾ ಇದ್ದೀವಿ. ಮಂತ್ರಿಮಂಡಲದಲ್ಲಿ ಈ 5 ಪ್ರಕಾರದ ಮಂತ್ರಿಗಳು ಇರ್ತಾ ಇದ್ದಾರೆ. ಆದರೆ ನೀತಿ ರೂಪಿಸುವ ವಿಷಯ ಬಂದಾಗ ಕ್ಯಾಬಿನೆಟ್ ಮಂತ್ರಿಗಳು ಮಾತ್ರ ಸಭೆ ಸೇರ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ರಾಷ್ಟ್ರದ ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ, ವಿಪತ್ತುಗಳಿಗೆ ಸಂಬಂಧಪಟ್ಟಂತೆ, ಸವಾಲುಗಳಿಗೆ ಸಂಬಂಧಪಟ್ಟಂತೆ, ಅದು ಯಾವುದೇ ವಿಷಯ ಇರ್ಬೋದು, ಆಂತರಿಕ ಅಥವಾ ಬಾಹ್ಯ, ಆಂತರಿಕ ಸವಾಲು ಅಥವಾ ಬಾಹ್ಯ ಸವಾಲು ಆಗಿರಬಹುದು, ಅದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಕ್ಯಾಬಿನೆಟ್ನಲ್ಲಿ ಚರ್ಚಿಸ್ತಾ ಇದ್ದಾರೆ, ಮಂತ್ರಿಮಂಡಲದ ಸಲಹೆಯನ್ನು ಪಡೆಯುತ್ತಾ ಇದ್ದಾರೆ. ತದನಂತರ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಧೋರಣೆ ಅಥವಾ ನೀತಿಯನ್ನು ಇಲ್ಲಿ ಕ್ಯಾಬಿನೆಟ್ ರೂಪಿಸ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅಂದರೆ ಆಗಲೇ ಹೇಳಿದ್ನಿಲ್ಲ, ಕ್ಯಾಬಿನೆಟ್ ಇಸ್ ದ ಮ್ಯಾಗ್ನೆಟ್ ಆಫ್ ದ ಪಾಲಿಸಿ ಅಂತೇಳಿ. ರಾಷ್ಟ್ರದ ನೀತಿ ರೂಪಕ ಇಲ್ಲಿ ಕ್ಯಾಬಿನೆಟ್ ಆಗಿದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ರಾಷ್ಟ್ರ ಎದುರಿಸುತ್ತಿರುವ ಸವಾಲುಗಳು, ಸಮಸ್ಯೆಗಳು, ಪ್ರಜೆಗಳ ಕುಂದುಕೊರತೆಗಳು, ರಾಷ್ಟ್ರದ ವಿದೇಶಾಂಗ ನೀತಿ, ರಾಷ್ಟ್ರದ ರಕ್ಷಣೆಗೆ ಸಂಬಂಧಪಟ್ಟಂಥ ವಿಷಯಗಳು, ಇವುಗಳನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಕಾರ್ಯಕ್ರಮ ಪಟ್ಟಿಯಂತೆ, ಅಂದರೆ ಏನು ಅಜೆಂಡಾ ಅಂತ ಕರೀತಾ ಇದ್ದೀವಿ, ಕಾರ್ಯಕ್ರಮ ಪಟ್ಟಿಯಂತೆ ಚರ್ಚೆ ಮಾಡಿ ಅವುಗಳಿಗೆ ಸಮರ್ಪಕವಾದ ಪರಿಹಾರವನ್ನು ಕಂಡುಕೊಳ್ಳುವ ಕೆಲಸವನ್ನು, ಅದಕ್ಕೆ ಮಾರ್ಗಸೂಚಿಯನ್ನು ನೀಡುವ ಕೆಲಸವನ್ನು, ಅಂದರೆ ಒಂದೇ ಅರ್ಥದಲ್ಲಿ ಹೇಳಬೇಕಾದ್ರೆ ನೀತಿ ಅಥವಾ ಧೋರಣೆಯನ್ನು ರೂಪಿಸುವ ಕೆಲಸವನ್ನು ಇಲ್ಲಿ ಮಂತ್ರಿಮಂಡಲ ಮಾಡ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ನೀತಿ ರೂಪಿಸುವಲ್ಲಿ ಕ್ಯಾಬಿನೆಟ್ನ ಪಾತ್ರ ಅತ್ಯಂತ ಮಹತ್ವದ್ದು ಅನ್ನೋದು ನಮಗೆ ಕೊನೆಯವರೆಗೆ ನೆನಪಿರಬೇಕು. ಯಾಕಂದರೆ ರಾಷ್ಟ್ರದ ಎಲ್ಲ ನೀತಿಗಳನ್ನು ಅಥವಾ ರಾಜ್ಯದ ಎಲ್ಲ ನೀತಿಗಳನ್ನು, ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಪ್ರಜೆಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನೀತಿಗಳನ್ನು ರೂಪಿಸುವ ಕೆಲಸವನ್ನು ಈ ಕ್ಯಾಬಿನೆಟ್ ಮಾಡ್ತಾ ಇದೆ. ಇನ್ನು PMO, ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಥವಾ ಪ್ರಧಾನಮಂತ್ರಿ ಕಾರ್ಯಾಲಯ ಅಂತ ಒಂದು ಬರ್ತಾ ಇದೆ. ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನೀತಿ ರೂಪಿಸುವಲ್ಲಿ ಈ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಇದು ಭಾರತ ಸ್ವತಂತ್ರವಾಗಿ ನೆಹರು ಅವರು ಪ್ರಧಾನಿಯ ಜವಾಬ್ದಾರಿಯನ್ನು ವಹಿಸಿಕೊಂಡ ತಕ್ಷಣ 1947ರಲ್ಲಿ ಪ್ರಧಾನಮಂತ್ರಿ ಸಚಿವಾಲಯವಾಗಿರ್ತಾ ಇದೆ. ತದನಂತರ 1977ರಲ್ಲಿ ಇದನ್ನು ಪ್ರಧಾನಮಂತ್ರಿಗಳ ಕಾರ್ಯಾಲಯ ಅಂಥೇಳಿ ಮರುನಾಮಕರಣ ಮಾಡ್ತಾ ಇದ್ದಾರೆ. ಇನ್ನು ಪ್ರಧಾನಮಂತ್ರಿ ಕಾರ್ಯಾಲಯದ ಕೆಲಸ ಏನು? ಈ ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಒಂದು ಮಾತನ್ನು ನೆನಪಿಟ್ಟುಕೊಳ್ಬೇಕು, ತಜ್ಞರೇ ಇರ್ತಾರೆ. ವಿವಿಧ ವಿಷಯಗಳ ತಜ್ಞರು ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಇರ್ತಾ ಇದ್ದಾರೆ.
ಮುಖ್ಯವಾಗಿ ಹಿರಿಯ ಅಧಿಕಾರಿಗಳಿರ್ತಾ ಇದ್ದಾರೆ, ಅನುಭವಿಗಳಿರ್ತಾ ಇದ್ದಾರೆ, ಜ್ಞಾನಿಗಳಿರ್ತಾ ಇದ್ದಾರೆ, ಏನು ಸ್ಕಿಲ್ಡ್ ಆಫೀಸಿಯಲ್ಸ್ ಅಂತ ಇರ್ತಾರೆ, ನೈಪುಣ್ಯತೆಯನ್ನು ಪಡೆದ ಹಿರಿಯ ಅಧಿಕಾರಿಗಳು ಇಲ್ಲಿ ಇರ್ತಾ ಇದ್ದಾರೆ. ಇವರುಗಳ ಮುಖ್ಯ ಕೆಲಸ ಏನಪ್ಪ ಅಂತಂದರೆ, ಪ್ರಧಾನಿಯವರಿಗೆ ಅಂದರೆ ಸರ್ಕಾರಕ್ಕೆ ಅವಶ್ಯಕವಿರುವ ಮಾಹಿತಿಯನ್ನು ಒದಗಿಸುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಮಂತ್ರಿಮಂಡಲಕ್ಕೆ ಅಂದರೆ ಪ್ರಧಾನಮಂತ್ರಿಯವರಿಗೆ ಯಾವ ವಿಷಯದ ಮೇಲೆ ಯಾವ ಮಾಹಿತಿ ಬೇಕಾಗಿದೆ ಅನ್ನುವ ಮಾಹಿತಿಯನ್ನು ಒದಗಿಸುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಟು ದ ಗವರ್ಮೆಂಟ್. Remember, government doesn't have all the information of all the departments at all the times. That information is provided by PMO. ಸರ್ಕಾರಕ್ಕೆ ಎಲ್ಲ ಇಲಾಖೆಗಳ ಎಲ್ಲ ಸಮಸ್ಯೆಗಳ ಪೂರ್ಣವಾದ ತಿಳುವಳಿಕೆ ಇರುವುದಿಲ್ಲ ಅಥವಾ ಅರಿವು ಇರುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅಂಕಿ ಸಂಖ್ಯೆಗಳಾಗಿರಬಹುದು, ಆ ಸಮಸ್ಯೆಗೆ ಕಾರಣವಾಗಿರಬಹುದು, ಅಥವಾ ಸಮಸ್ಯೆ ಉದ್ಭವವಾಗಲಿಕ್ಕೆ ಕಾರಣೀಭೂತರಾಗಿರಬಹುದು. ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಮಂತ್ರಿಮಂಡಲಕ್ಕೆ ನೀಡುವ ಕೆಲಸವನ್ನು ಈ ಪ್ರಧಾನಮಂತ್ರಿ ಕಾರ್ಯಾಲಯ ಮಾಡ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅಂದರೆ ಮಂತ್ರಿಮಂಡಲ ಒಂದು ನೀತಿಯನ್ನು ರೂಪಿಸಬೇಕಾದ್ರೆ, ಒಂದು ಧೋರಣೆಯನ್ನು ರಚನೆ ಮಾಡಬೇಕಾದ್ರೆ ಅದಕ್ಕೆ ಪೂರಕವಾದ ಮಾಹಿತಿಯನ್ನು, ಆ ನೀತಿಯನ್ನು, ಆ ಧೋರಣೆಯನ್ನು ರೂಪಿಸಲಿಕ್ಕೆ ಪೂರಕವಾದ ಮಾಹಿತಿಯನ್ನು ಒದಗಿಸುವ ಕೆಲಸವನ್ನು ಈ ಪ್ರಧಾನಮಂತ್ರಿ ಕಾರ್ಯಾಲಯ ಮಾಡ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಪ್ರಧಾನಮಂತ್ರಿ ಕಾರ್ಯಾಲಯದ ನಂತರ ಇನ್ನೊಂದು ರಾಜಕೀಯ ಕಾರ್ಯಾಂಗ ಬರ್ತಾ ಇದೆ ಇಲ್ಲಿ. ಇದು ಪ್ರಧಾನಮಂತ್ರಿ ಕಾರ್ಯಾಲಯ ರಾಜಕೀಯ ಕಾರ್ಯಾಂಗ ಅನ್ನೋದು ನಾವು ನೆನಪಿಟ್ಕೊಳ್ಬೇಕು. ಇನ್ನೊಂದು ರಾಜಕೀಯ ಕಾರ್ಯಾಂಗ ಬರ್ತಾ ಇದೆ. ಅದು ಯಾವುದಪ್ಪ ಅಂತಂದರೆ ಸೆಂಟ್ರಲ್ ಸೆಕ್ರೆಟರಿಯೇಟ್ ಅಥವಾ ಕೇಂದ್ರ ಸಚಿವಾಲಯ ಅಂತ ಕರೀತಾ ಇದ್ದಾರೆ. ನಮ್ಗೆ ಗೊತ್ತಿದೆ, ನಾವು ಈಗಾಗಲೇ ಚರ್ಚಿಸಿದ್ದೀವಿ ಸಂವಿಧಾನವನ್ನು ಅಧ್ಯಯನ ಮಾಡುವಂಥ ಸಮಯದಲ್ಲಿ. ಕೇಂದ್ರದ ಆಡಳಿತವನ್ನು, ರಾಷ್ಟ್ರ ಅಥವಾ ರಾಜ್ಯದ ಆಡಳಿತವನ್ನು ವಿವಿಧ ಇಲಾಖೆ ಮತ್ತು ವಿಭಾಗಗಳಾಗಿ ವಿಭಜಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಸರ್ಕಾರದಲ್ಲಿ ವಿವಿಧ ಇಲಾಖೆ ಅಥವಾ ವಿಭಾಗಗಳದಾವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಪ್ರತಿ ವಿಭಾಗಕ್ಕೆ, ಪ್ರತಿ ಇಲಾಖೆಗೆ ಒಬ್ಬ ಮಂತ್ರಿ ಇದ್ದಾನೆ. ಹಣಕಾಸು ಇಲಾಖೆಗೆ ಹಣಕಾಸು ಮಂತ್ರಿ, ಇಂಧನ ಇಲಾಖೆಗೆ ಇಂಧನ ಮಂತ್ರಿ, ವಿದೇಶಾಂಗಕ್ಕೆ ವಿದೇಶಾಂಗ ಮಂತ್ರಿ, ರಕ್ಷಣೆಗೆ ರಕ್ಷಣಾ ಮಂತ್ರಿ. ಈ ರೀತಿ ಸರ್ಕಾರದ ವಿಭಾಗಗಳಿಗೆ ಒಬ್ಬ ಮಂತ್ರಿ ಇರ್ತಾರೆ. ಕ್ಯಾಬಿನೆಟ್ ಮಂತ್ರಿ ಸಾಮಾನ್ಯವಾಗಿ ಅದರ ಮುಖ್ಯಸ್ಥರಾಗಿರ್ತಾ ಇದ್ದಾರೆ. ಕೆಲವು ಇಲಾಖೆಗಳಲ್ಲಿ ಕ್ಯಾಬಿನೆಟ್ ಹಂತದ ಮಂತ್ರಿಗಳು ಅಥವಾ ಸ್ವತಂತ್ರ ಮಂತ್ರಿಗಳು, ರಾಜ್ಯ ಮಂತ್ರಿಗಳು ಈ ಜವಾಬ್ದಾರಿಗಳನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಅದು ಇಲಾಖೆಗೆ ಸಂಬಂಧಪಟ್ಟ, ಸರ್ಕಾರಕ್ಕೆ ಸಂಬಂಧಪಟ್ಟಂತೆ, ಆಯಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ಅವು ನಿಶ್ಚಿತ ಅಲ್ಲ. ಕೆಲವು ಇಲಾಖೆಗಳಿಗೆ ಕ್ಯಾಬಿನೆಟ್ ಮಂತ್ರಿಗಳನ್ನು ಮಾಡ್ತಾರೆ, ಕೆಲವರು ಬಿಕ್ ಮಾಡೋದು, ಅದರ ಬಗ್ಗೆ ನಮಗೆ ಚರ್ಚೆ ಬೇಕು. ಆದರೆ ಒಂದು ಇಲಾಖೆಗೆ ಒಬ್ಬರು ಮುಖ್ಯರು ಇರ್ತಾರೆ, ಒಬ್ಬರು ಮುಖ್ಯಸ್ಥರು ಇರ್ತಾ ಇದ್ದಾರೆ, ಒಬ್ಬರು ರಾಜಕೀಯ ಮುಖ್ಯಸ್ಥರು ಇರ್ತಾ ಇದ್ದಾರೆ. ಆ ರಾಜಕೀಯ ಮುಖ್ಯಸ್ಥರು, ನಾನು ಆಗಲೇ ಹೇಳಿದೆ ಮಂತ್ರಿಗಳು ಬದಲಾಗ್ತಾ ಇದ್ದಾರೆ ಅಂತ. ಸಂಸದೀಯ ಸರ್ಕಾರವನ್ನು ಅಧ್ಯಯನ ಮಾಡುವಂಥ ಸಮಯದಲ್ಲಿ ಒಂದು ಅಂಶವನ್ನು ನಾವು ಭಾಳ ಸೀರಿಯಸ್ ಆಗಿ ಚರ್ಚೆ ಮಾಡಿರ್ತೀವಿ. ಇಟ್ ಈಸ್ ಎ ಗವರ್ಮೆಂಟ್ ಬೈ ಲೇಮೆನ್ ಅಂತೇಳಿ. ತಮ್ಮ ಇಲಾಖೆಯ ಪೂರ್ಣ ಜ್ಞಾನ ಇಲ್ಲದವರು ಇಲ್ಲಿ ಮಂತ್ರಿಗಳಾಗ್ತಾ ಇದ್ದಾರೆ. ಕರ್ನಾಟಕದ ಒಂದು ಉದಾಹರಣೆಯನ್ನು ತಗೊಂಡ್ರೆ, ಹಿಂದಿನ ಸರ್ಕಾರದಲ್ಲಿ, ಹಿಂದೆ ಬಹುಶಃ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಹೈಸ್ಕೂಲನ್ನು ಮುಗಿಸದ ಒಬ್ಬ ವ್ಯಕ್ತಿ ಉನ್ನತ ಶಿಕ್ಷಣ ಸಚಿವರಾಗ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಸಂಪೂರ್ಣ ಆರೋಗ್ಯ ಹಾಳಾಗಿದ್ದಂಥ ಒಬ್ಬ ವ್ಯಕ್ತಿ ಆರೋಗ್ಯ ಸಚಿವರಾಗ್ತಾ ಇದ್ದಾರೆ. ಮಹಿಳಾ ದೌರ್ಜನ್ಯ ಮೊಕದ್ದಮೆಯನ್ನು ಎದುರಿಸುತ್ತಿರುವಂಥ ಒಬ್ಬ ವ್ಯಕ್ತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗ್ತಾ ಇದ್ದಾರೆ.
ಇದು ದುರ್ದೈವದ ಸಂಗತಿ. ಇದು ಒಂದು ಭಾಗ. ಅದರ ಜೊತೆಗೆ ಯಾವಾಗ ಒಬ್ಬರು ಹೈಸ್ಕೂಲ್ ಮುಗಿಸದ ವ್ಯಕ್ತಿ ಉನ್ನತ ಶಿಕ್ಷಣ ಸಚಿವರಾಗ್ತಾ ಇದ್ದಾರೋ ಅವರಿಗೆ ಆ ಇಲಾಖೆಯ ಪರಿಪೂರ್ಣ ಜ್ಞಾನ ಇರುವುದಿಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅಂತಹ ಸಮಯದಲ್ಲಿ ಆ ಇಲಾಖೆಯ ಸಚಿವಾಲಯ, ಪ್ರತಿ ಇಲಾಖೆಗೆ ಒಂದು ಸಚಿವಾಲಯ ಇದೆ, ಅಲ್ಲಿ ಶಾಶ್ವತ ಕಾರ್ಯಾಂಗ ಇರ್ತಾ ಇದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ನೌಕರಶಾಹಿ ವರ್ಗ ಇರ್ತದೆ. ಇವರುಗಳು ಆ ಮಂತ್ರಿಗಳಿಗೆ, ತಮ್ಮ ಇಲಾಖೆಯ ಮುಖ್ಯಸ್ಥರಿಗೆ, ಮಂತ್ರಿಗಳು ಅಂದರೆ ಅವರ ಇಲಾಖೆಯ ಮುಖ್ಯಸ್ಥರು, ಅವರಿಗೆ ಕ್ಯಾಬಿನೆಟ್ ಸಭೆಗೆ ಹೋಗುವಾಗ ಆವಾಗಲೇ ಅಥವಾ ಯಾವುದೇ ವಿಷಯವನ್ನು ಘೋಷಣೆ ಮಾಡುವಾಗಲೇ ಅಥವಾ ಪತ್ರಿಕಾ ಸಮ್ಮೇಳನವನ್ನು ನಡೆಸುವ ಪ್ರೆಸ್ ಕಾನ್ಫರೆನ್ಸ್ ಅಂತ ಕರೀತಾ ಇದ್ದೀವಿ, ಅದನ್ನು ನಡೆಸುವಂಥ ಸಮಯದಲ್ಲಾಗಲೇ ಯಾವ ವಿಷಯದ ಬಗ್ಗೆ ಮಾತನಾಡಲಿದ್ದಾರೆ, ಯಾವ ವಿಷಯವನ್ನು ಮಂಡಿಸಲಿದ್ದಾರೆ, ಅದಕ್ಕೆ ಪೂರಕವಾದ, ಸಂಪೂರ್ಣವಾದ, ಪರಿಪೂರ್ಣವಾದ ಮಾಹಿತಿಯನ್ನು ನೀಡುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಮಾಹಿತಿಗಳನ್ನು ನೀಡುವುದು ಅವರ ಜವಾಬ್ದಾರಿ. ಯಾಕೆಂದರೆ ಯಾವುದೇ ಮಂತ್ರಿಗೆ ನಮ್ಮಲ್ಲಿ ಕೃಷಿ ಭೂಮಿ ಎಷ್ಟಿದೆ, ಅರಣ್ಯ ಭೂಮಿ ಎಷ್ಟಿದೆ, ನೀರಾವರಿ ಸೌಲಭ್ಯಗಳು ಏನದಾವೆ, ಕೃಷಿ ಇಲಾಖೆಗೆ ಬಂದಾಗಲೇ ನೀರಾವರಿ ಸೌಲಭ್ಯಗಳು ಏನದಾವೆ, ಯಾವ ಪ್ರದೇಶದಲ್ಲಿ ಯಾವ ಬೆಳೆ ಬೆಳೀತಾ ಇದ್ದಾರೆ, ಯಾವ ಬೆಳೆಗೆ ಯಾವ MRP ಕೊಟ್ಟಿದ್ದೀವಿ, ಮಾರುಕಟ್ಟೆಯ ಪರಿಸ್ಥಿತಿ ಏನಿದೆ, ಅಥವಾ ಆಹಾರ ಉತ್ಪಾದನೆ ಎಷ್ಟು ಆಗ್ತಾ ಇದೆ, ಇದರ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಆ ಇಲಾಖೆಯ ಸಚಿವಾಲಯ ನೀಡ್ತಾ ಇದೆ. ಇದೊಂದು ರಾಜಕೀಯ ಕಾರ್ಯಾಂಗ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇದರ ಜೊತೆಗೆ ಸಾರ್ವಜನಿಕ ನೀತಿಯನ್ನು ರೂಪಿಸುವ ವಿಷಯದಲ್ಲಿ ಕೆಲವು ಸಂಸ್ಥೆಗಳು, ಅಂದರೆ ಆಯೋಗಗಳು ಅಥವಾ ಸಂಸ್ಥೆಗಳು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಆ ಸಂಸ್ಥೆಗಳು ಮತ್ತು ಆಯೋಗಗಳು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದಿಂದ, ಅಂದರೆ ಸರ್ಕಾರದಿಂದ ನೇಮಿಸಲ್ಪಟ್ಟಿರ್ತಾ ಇದ್ದಾವೆ. ಆಯಾ ಸರ್ಕಾರದಿಂದ ನೇಮಿಸಲ್ಪಟ್ಟಂಥ ಆಯೋಗಗಳು ಅಥವಾ ಸಂಸ್ಥೆಗಳು ಈ ಸಾರ್ವಜನಿಕ ನೀತಿ ರೂಪಿಸುವ ವಿಷಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಒಂದು ಉದಾಹರಣೆ ಕೊಡಬೇಕಂತಂದರೆ, ಇವತ್ತು ಕರ್ನಾಟಕದಲ್ಲಿ ಸರ್ಕಾರ 5 ಗ್ಯಾರಂಟಿಗಳನ್ನು ನೀಡಿದೆ. ಆದರೆ ಇವತ್ತು ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿ ಕೈ ಸೇರಿದ್ದು, 7ನೇ ವೇತನ ಆಯೋಗವನ್ನು ಜಾರಿಗೊಳಿಸಬೇಕಾದ್ರೆ ಸರ್ಕಾರದ ಹಣಕಾಸಿನ ಮೇಲೆ ಎಷ್ಟು ಒತ್ತಡ ಬೀಳ್ತಾ ಇದೆ ಅನ್ನುವ ತಿಳುವಳಿಕೆಯನ್ನು ಹಣಕಾಸು ಇಲಾಖೆಯಿಂದ ಮತ್ತು ಅದೇನು ಫೈನಾನ್ಸ್ ಕಮಿಷನ್ ಅಂತ ಕರೀತಾ ಇದ್ದೀವಿ, ಹಣಕಾಸು ಆಯೋಗ ಅಂತ ಕರೀತಾ ಇದ್ದೀವಿ, ಅದರಿಂದ ಸರ್ಕಾರ ಪಡೆದುಕೊಳ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ನಮ್ಮಲ್ಲಿ ಸಾಕಷ್ಟು ಆಯೋಗಗಳು ಬರ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಹಿಂದೆ ಪ್ಲ್ಯಾನಿಂಗ್ ಕಮಿಷನ್ ಅಂತ ಕರೀತಾ ಇದ್ದೀವಿ, ಇವತ್ತು ನೀತಿ ಆಯೋಗ ಬರ್ತಾ ಇದೆ. ಈ ನೀತಿ ಆಯೋಗ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನೀತಿ ಮತ್ತು ಧೋರಣೆಗಳನ್ನು ರೂಪಿಸುವಲ್ಲಿ ಮಾರ್ಗಸೂಚಿಯಾಗಿದೆ ಅಂತ ನಾವು ಹೇಳ್ಬೋದು. ಅದರ ಜೊತೆಗೆ ಆಗಲೇ ನಾನು ನಿಮ್ಮ ಕೆಲವೊಂದಿಷ್ಟು ಆಯೋಗಗಳ ಹೆಸರು ಹೇಳಿದೆ. ಹಣಕಾಸು ಆಯೋಗ, ವಿಶ್ವವಿದ್ಯಾಲಯ ಧನಸಹಾಯೋಗ ಆಯೋಗ, ಮಹಿಳಾ ಆಯೋಗ, ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಧೋರಣೆಯನ್ನು ರೂಪಿಸಬೇಕಾದ್ರೆ ಮಹಿಳಾ ಆಯೋಗ, ಯುವ ಆಯೋಗ, ಅಲ್ಪಸಂಖ್ಯಾತರ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ, SC/ST ಆಯೋಗ, UPSC ಕೇಂದ್ರ ಲೋಕಸೇವಾ ಆಯೋಗ, MCA ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, BCA ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕಾನೂನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಈ ರೀತಿ ನಮ್ಮಲ್ಲಿ ಕೆಲವು ಆಯೋಗಗಳು ಮತ್ತು ಸಂಸ್ಥೆಗಳಿದ್ದಾವೆ. ಅವುಗಳು ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ನೀಡುವ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅಂದರೆ ನೀವು ಇಷ್ಟು ನಿಮಗೆ ಹೇಳಿದ್ನೆಲ್ಲ ರಾಜಕೀಯ ಕಾರ್ಯಾಂಗ ಮತ್ತು ಶಾಶ್ವತ ಕಾರ್ಯಾಂಗ ಅಂತೇಳಿ ಮಂತ್ರಿಮಂಡಲ ಮತ್ತು ಸಚಿವಾಲಯ ಮತ್ತು ಈ ಆಯೋಗಗಳು ಸಾರ್ವಜನಿಕ ನೀತಿಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನೊಂದು ಮಾತನ್ನು ನೆನಪಿಟ್ಕೊಳ್ಬೇಕು, ರಾಜಕೀಯ ಕಾರ್ಯಾಂಗ ನೀತಿ ಮತ್ತು ಧೋರಣೆಗಳನ್ನು ರೂಪಿಸಿದರೆ ಶಾಶ್ವತ ಕಾರ್ಯಾಂಗ ಆ ನೀತಿ ಮತ್ತು ಧೋರಣೆಗಳನ್ನು ಕಾರ್ಯರೂಪಕ್ಕೆ ತರುವ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಕೇವಲ ನೀತಿ ಮತ್ತು ಧೋರಣೆಗಳನ್ನು ರೂಪಿಸಿದರೆ ಮಾತ್ರ ಸಾಲದು, ಅವುಗಳನ್ನು ಪರಿಣಾಮಕಾರಿಯಾಗಿ ದಕ್ಷವಾಗಿ ಜಾರಿಗೆ ತರಬೇಕಾಗ್ತದೆ.
ದೇ ಹ್ಯಾವ್ ಟು ಬಿ ಇಂಪ್ಲಿಮೆಂಟೆಡ್ ಎಫಿಷಿಯೆಂಟ್ಲಿ ಆ್ಯಂಡ್ ಇಫೆಕ್ಟಿವ್ಲಿ. ದೇ ಹ್ಯಾವ್ ಟು ರೀಚ್ ದ ಪೀಪಲ್. ಸರ್ಕಾರ ರೂಪಿಸಿದಂಥ ನೀತಿ ಮತ್ತು ಧೋರಣೆಗಳು ಜನರನ್ನು ತಲುಪಬೇಕು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಆ ತಲುಪಿಸುವ ಕೆಲಸವನ್ನು ಈ ಶಾಶ್ವತ ಕಾರ್ಯಾಂಗ ಮಾಡ್ತಾ ಇದೆ. ಮಿತ್ರರೇ, ಸಾರ್ವಜನಿಕ ನೀತಿಯನ್ನು ರೂಪಿಸುವಲ್ಲಿ ಕಾರ್ಯಾಂಗದ ಪಾತ್ರದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಮುಂದಿನ ಕ್ಲಾಸ್ನಲ್ಲಿ ನೀತಿ ಆಯೋಗದ ಪಾತ್ರವನ್ನು ವಿವರವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ.